ಸಾಕ್ಷಿ ಸಾಕ್ಷಿ ಏನಾಯ್ತಮ್ಮ? ಯಾಕೆ ಹಾಕಿಕೊಂಡೆ? ಅಮ್ಮ ಅಮ್ಮ ಪ್ರೇಮ್ ಪ್ರೇಮ್ ರೈಲ್ವೆ ಕಂಬಿ ಮೇಲೆ. ಏನು ರೈಲ್ವೆ ಕಂಬಿ? ಪ್ರೇಮ್ ಊಟಿಗೆ ಟ್ರೈನಲ್ಲಿ ಹೋಗಿದ್ದಾನಾ? ಅಪ್ಪ ಅವ್ರು ಊಟಿಗೆ. ಹುಚ್ಚುಡುಗಿ ಏನೋ ಕನಸು ನೋಡಿ ಗಾಬರಿ ಪಟ್ಕೊಂಡಿದ್ದಾಳೆ. ಇವಳ ಅವಸ್ಥೆ ನೋಡೋಕ್ಕಾಗಲ್ಲಪ್ಪ. ಒಂದಿನ ಗಂಡನ್ ಬಿಟ್ಟಿರೋಕ್ಕಾಗದೆ ಹೇಗೆ ಆಡ್ತಿದ್ದಾಳೆ ನೋಡಿ. ಸಾಕ್ಷಿ, ಪ್ರೇಮ್ ಆದಷ್ಟು ಬೇಗ ಬರ್ತಾರೆ, ನೀ ಧೈರ್ಯವಾಗಿರು. ಅರೆ ಧೈರ್ಯ ಗಿಡೋವಂಥದ್ದೇನಿದೆ? ಆಫೀಸ್ ಕೆಲಸ ಮೇಲೆ ಊಟಿಗೆ ಹೋಗಿದ್ದಾನೆ, ಬರ್ತಾನೆ. ಸದ್ಯ ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗ್ಲಪ್ಪ. ಇನ್ನೇನೇ ಮತ್ತೆ ಪ್ರೇಮ್ ನಮ್ಮನ್ನು ಬಿಟ್ಟು ಇನ್ನೆಲ್ಲಿಗೆ ಹೋಗ್ತಾನೆ? ನಿನ್ನನ್ನು ಬಯಸಿ ಬಯಸಿ ಮದುವೆ ಆಗಿದ್ದಾನೆ. ಅದು ಅಲ್ಲದೆ ನಿನ್ನ ಹೊಟ್ಟೆಲಿರೋ ಮಗುಗೆ ತಾನು ತಂದೆ ಆಗೋಕ್ಕೆ ಆಸೆ ಪಟ್ಟು ಹಂಬಲಿಸ್ತಾ ಇದ್ದಾನೆ. ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಯೋ ಅಂಥ ಗಂಡನ ಪಡೆಯೋಕ್ಕೆ. ಹುಚ್ಚುಡ್ಗಿ ಗಂಡನ ಹೊಗಳಿದ್ರೆ ಸಂತೋಷ ಪಡೋದು ಬಿಟ್ಟು ಅಳ್ತಾ ಇದೆಯಲ್ಲೇ. ಅಲ್ಲ ಜಯಶ್ರೀ, ಪಾಪ ಏನೋ ಪ್ರೇಮ್ ಬಗ್ಗೆ ಕೆಟ್ಟ ಕನಸು ಬಿದ್ದಿರಬೇಕು, ಅದಕ್ಕೆ ಹೇಳ್ತಾ ಇದ್ದಾಳೆ. ಸಾಕ್ಷಿ, ಒಂದು ಕೆಲಸ ಮಾಡಮ್ಮ, ನೀನು ಬೆಳಗ್ಗೆ ಫಸ್ಟು ಪ್ರೇಮಕ್ಕೆ ಕಾಲ್ ಮಾಡಿ ಅವನ ಹತ್ರ ಮಾತಾಡು. ಈಗ ರೆಸ್ಟ್ ತಗೋ ನೀನು. ಅಪ್ಪ ಅಮ್ಮ, ಸಾಕ್ಷಿ ಹತ್ರ ನಾನಿರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಸರಿ ಬಾ. ಸರಿ, ಹುಷಾರು. ಗುಡ್ ನೈಟ್. ಗುಡ್ ನೈಟ್. ಸಾಕ್ಷಿ, ಏನಾಯಿತು? ಪ್ರೇಮ್ ಏನಾದರೂ ಫೋನ್ ಮಾಡಿದ್ರಾ? ಇಲ್ಲ ಸ್ವಾತಿ, ಅದೇ ನನಗೂ ಭಯ ಆಗ್ತಿದೆ. ಎಲ್ಲಿಗೆ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು, ಬರೀ ಕೆಟ್ಟ ಕನಸು. ಪ್ರೇಮ್ ರೈಲ್ವೆ ಕಂಬಿ ಮೇಲೆ ನಡ್ಕೊಂಡು ಹೋದಾಗೆ, ಟ್ರೈನಿಗೆ ಸಿಕ್ಕಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ ಬರೀ ಕೆಟ್ಟ ಕೆಟ್ಟ ಯೋಚನೆಗಳೇ ಬರ್ತಾ ಇದೆ. ಛೇ, ಪ್ರೇಮ್ ಅಷ್ಟೊಂದು ವೀಕ್ ಅಲ್ಲ ಸಾಕ್ಷಿ. ನಿನ್ನ ಬಗ್ಗೆ ಬೇಸರ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಆದರೆ ಸೂಸೈಡ್ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ಲ. ಒಟ್ಟಿನಲ್ಲಿ ನಾನೇ ಪಾಪಿಷ್ಟೇ ಸ್ವಾತಿ. ಗಂಡನ ವ್ಯಾಲ್ಯೂ ತಿಳ್ಕೊಳ್ದೆ ಅವ್ರನ್ನ ದೂರ ಮಾಡಿಕೊಂಡೆ. ಅಳಿಯ ಅಂತ ಅಪ್ಪ ಅಮ್ಮ ಅವ್ರನ್ನ ಬಾಯಿ ತುಂಬ ಹೊಗಳ್ತಾರೆ. ಅಂಥ ಒಳ್ಳೆ ಗಂಡನ್ನ ಬಾಳಿಸೋ ಯೋಗ್ಯತೆ ನನಗಿಲ್ಲ. ಸಾಕ್ಷಿ, ನೀನು ನಿಜವಾಗ್ಲೂ ಪ್ರೇಮ್ ವಿಷಯದಲ್ಲಿ ಪಶ್ಚಾತ್ತಾಪ ಪಡ್ತಿದೀಯಾ? ಹೌದು ಸ್ವಾತಿ, ಅವ್ರು ನನ್ನ ಜೊತೆ ಇದ್ದಾಗ ನನಗೆ ಅರ್ಥ ಆಗಿರಲಿಲ್ಲ. ಈಗ ಗೊತ್ತಾಗ್ತಿದೆ ನನ್ನ ಜೀವನದಲ್ಲಿ ಅವರೆಷ್ಟು ದೊಡ್ಡ ಸ್ಥಾನನ ಆಕ್ರಮಿಸ್ಕೊಂಡಿದ್ದಾರೆ ಅಂತ. ಅವ್ರ ಒಳ್ಳೆತನನೇ ನನ್ನ ಸೋಲಿಸ್ಬಿಟ್ಟಿದೆ. ಈಗ ಅವ್ರು ಎಲ್ಲಿದ್ದಾರೋ, ಏನು ಮಾಡ್ತಾ ಇದ್ದಾರೋ? ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ ಅಂತ ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿದ್ದೀನಿ. ಬರೀ ಸುಳ್ಳಿನ ಕಂತೆ ಪೋಣಿಸೋದೇ ಆಗೋಯ್ತು ನನ್ನ ಹಣೆ ಬರಹ. ಆಗ ಅನಿರುದ್ಧ ವಿಷಯದಲ್ಲಿ ಸುಳ್ಳು ಹೇಳಿದೆ, ಈಗ ಪ್ರೇಮ್ ವಿಷಯದಲ್ಲಿ ಸುಳ್ಳು ಹೇಳ್ತಿದ್ದೀನಿ. ಪ್ರೇಮ್ ವಾಪಸ್ ಬರ್ದೆ ಹೋದ್ರೆ ನನ್ನ ಅಪ್ಪ ಅಮ್ಮನಿಗೆ ಏನು ಹೇಳಿ ಸ್ವಾತಿ? ದಾರಿ ತಪ್ಪಿದ ಮಗಳಾಗಿ ಈಗಾಗಲೇ ಅಪ್ಪ ಅಮ್ಮನಿಗೆ ತುಂಬ ನೋವು ಕೊಟ್ಟಿದ್ದೀನಿ. ಈಗ ಗಂಡ ಬಿಟ್ಟೋಳು ಅನ್ಸ್ಕೊಂಡು ಅಪ್ಪ ಅಮ್ಮನಿಗೆ ಇನ್ನೂ ಸಂಕಟ ಕೊಡ್ಬೇಕಾ? ಅದೇ ನನ್ನ ಹಣೆ ಬರ ಆಗ್ಬಿಟ್ಟಿದೆಯಲ್ಲ ಅಂತ ನಂಗೆ ತುಂಬ ಭಯ ಆಗ್ತಿದೆ ಸ್ವಾತಿ. ಹಾಗೆ
ಹೇಗೆ ಈ ಆದಿ ತೇಜು ಇಬ್ಬರನ್ನು ದೂರ ಮಾಡಲಿ? ಅವ್ರ ಜೊತೆಯಾಗಿದ್ದರೆ ನನಗೆ ಸಮಸ್ಯೆ. ಏನು ಮಾಡಲಿ? ಆದಿತ್ಯ, ಮಿಸ್ಟರ್ ಆದಿತ್ಯ, ಅನಿರುದ್ಧ್, ಹೇಳಿ. ಆರ್ ಯು ಆಲ್ ರೈಟ್? ಪರವಾಗಿಲ್ಲ, ಸ್ವಲ್ಪ ಸ್ಲಿಪ್ ಆಗ್ಬಿಡ್ತು. ಕೂತ್ಕೊಳ್ಳಿ, ಆದಿ ಬರ್ತಾನೆ, ಕೂತ್ಕೊಳ್ಳಿ. ಓಕೆ. ಮಿಸ್ಟರ್ ಪ್ರಧಾನ್, ಬಿದ್ದಿದ್ದು ನಾನಲ್ಲ, ನೀನು. ನಿನ್ನ ಸರ್ವಸ್ವನೇ ಈಗ ನನ್ನ ಕೈಲಿದೆ. ಈಗ ನೋಡು, ನಿನ್ನನ್ನೇ ಪಾನಾಗಿ ಬಳಸ್ಕೊಂಡು ಹೇಗೆ ಆದಿತ್ಯ ಮತ್ತು ತೇಜು ನೀನು 3 ಜನನ ಛಿದ್ರ ಮಾಡ್ತೀನಿ. ನೋಡ್ತಾ ಇರು. ಪ್ರಕಾಶ್ ಫೋನ್ ಮಾಡಿದ್ರು ಈ ಹುಬ್ಳಿ ಸರ್ಕ್ಯುಲೇಷನ್ ರಿಪೋರ್ಟ್ನ. ಪ್ರಧಾನ್, ಹಲೋ ಪ್ರಧಾನ್. ಹಲೋ ತೇಜಸ್ವಿನಿ. ಹಲೋ ಮಿಸ್ಟರ್ ಪ್ರಧಾನ್. ಹಲೋ ಆದಿತ್ಯ. ಯಾವಾಗ ಬಂದ್ರಿ? ಸಾರಿ, ಗೊತ್ತಾಗಿಲ್ಲ ನೀವು ಬಂದಿದ್ದು. ಇಟ್ಸ್ ಓಕೆ, 2 ನಿಮಿಷ ಆಯ್ತು ಅಷ್ಟೇ ನಾನು ಬಂದಿದ್ದು. ಬನ್ನಿ. ಬನ್ನಿ. ಮಿಸ್ಟರ್ ಪ್ರಧಾನ್, ನಿನ್ನ ಕಾರ್ಡ್ ಯೂಸ್ ಮಾಡಿಕೊಂಡೇ ವ್ಯವಹಾರ ಮಾಡಿದ್ದೀನಿ. ಎಲ್ಲ ತುಂಬ ಹತ್ತಿರ ಆಗ್ಬಿಟ್ಟಿದ್ರಲ್ಲ. ಈಗ ಇಟ್ಟಿದ್ದೀನಿ ಬಾಂಬು, ಎಲ್ಲರೂ ಉಡಾಯಿಸ್ತೀನಿ. ಪ್ರಧಾನ್, ನೀವು ನಿಮ್ಮ ಪತ್ರಿಕೆಗೆ ಇಟ್ಟಿರೋ ಹೆಸರು, ಅದ್ರ ಕಂಟೆಂಟ್ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರನೇ ಅಂತಲೇ ನೀವೊಂದು ಪತ್ರಿಕೆ ಮಾಡ್ತಾ ಇರೋದು ನಿಜಕ್ಕೂ ಅಪ್ರಿಷಿಯೇಟಬಲ್. ಸ್ತ್ರೀ ಅನ್ನೋ ಹೆಸರು ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ತೇಜಸ್ವಿನಿ. ನಾನು ವರ್ತಮಾನ ಪತ್ರಿಕೆಯಲ್ಲಿ ಇರಬೇಕಾದ್ರೆ ಹೀಗೊಂದು ಮಹಿಳಾ ಪ್ರಧಾನವಾದ ಪತ್ರಿಕೆ ಮಾಡಬೇಕು ಅಂತ ನನಗೆ ಕನಸಿತ್ತು. ಈಗ ನನ್ನ ಸಾಗ್ತಾ ಇದೆ, ಎಲ್ಲ ಆಗಬೇಕಷ್ಟೇ. ಪ್ರಧಾನ್, ನಂದೊಂದು ಸಲಹೆ. ನಮಗೂ ಪತ್ರಿಕೆ ಮೇಲೆ ತುಂಬ ಆಸಕ್ತಿ ಇದೆ. ನೀವು ಅನ್ನೋದಾದರೆ ನಾವೆಲ್ಲರೂ ಸೇರಿ ಒಂದು ಪತ್ರಿಕೆ ಮಾಡೋಣ. ಏನು ಹೇಳ್ತಿದ್ದೀರಾ ಆದಿತ್ಯ? ಗಾಬರಿ ಆಗ್ಬಿಡಿ ಪ್ರಧಾನ್. ನಿಮ್ಮ ಸ್ತ್ರೀ ಪತ್ರಿಕೆಗೂ ನಮ್ಮ ನ್ಯೂ ಚಿತ್ರಲೇಖಾ ಪತ್ರಿಕೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರೋದಿಲ್ಲ. ಇಟ್ಸ್ ಪ್ಯೂರ್ಲಿ ಪರ್ಸನಲ್. ನನ್ನ ತಮ್ಮ ಆಗಲಿ ತಂದೆ ಆಗಲಿ ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ಎಲ್ಲ ತೇಜಸ್ವಿನಿ ಹೆಸರಲ್ಲೇ ನಡೆಯುತ್ತೆ. ಇಬ್ಬರು ಸೇರಿ ಬೇರೆ ವೀಕ್ಲಿ ಮ್ಯಾಗಝಿನ್ ಮಾಡ್ತೀರಾ? ಮಾಡಿ. ಅಲ್ಲಿ ತನಕ ನೀವು ಹೀಗೆ ಒಟ್ಟಾಗಿರ್ಬೇಕಲ್ಲ. ನೀವೆಲ್ಲ ಇರ್ತೀರ ಅಂದರೆ ಅದಕ್ಕಿಂತ ಇನ್ನೇನಿದೆ. ಖಂಡಿತ ಜೊತೆಯಾಗಿ ಒಂದು ಪತ್ರಿಕೆ ಮಾಡೋಣ. ಎಕ್ಸ್ಕ್ಯೂಸ್ ಮೀ. ಏನೋ ಡಿಸ್ಕಸ್ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಇಲ್ಲಿ ಯಾವುದೋ ಪರ್ಸ್ ಬಿದ್ದಿದೆ. ಯಾರ್ದು ಇದು? ಪರ್ಸ? ಅರೆ, ನಂದೇ ಪರ್ಸು. ಅನಿರುದ್ಧ್, ಇದು ನಂದೇ ಪರ್ಸು. ಥ್ಯಾಂಕ್ ಯು. ಇದು ಕಳೆದೋಗಿದ್ರೆ ನನಗೆ ತುಂಬ ತೊಂದರೆ ಆಗ್ತಾಯಿತ್ತು. ತುಂಬ ಕಾನ್ಫಿಡೆನ್ಷಿಯಲ್ ಡೇಟಾ ಇದರಲ್ಲಿತ್ತು. ಥ್ಯಾಂಕ್ ಯು. ಪರವಾಗಿಲ್ಲ, ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ. ಶ್ಯೂರ್.
ಈ ಅನಿರುದ್ಧ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಒಳ್ಳೆಯವರಾಗೂ ಕಾಣ್ತಾರೆ, ಕೆಟ್ಟ ಕೆಲಸಕ್ಕೂ ರೆಡಿ ಆಗ್ತಾರೆ. ನನಗಂತೂ ಅರ್ಥನೇ ಆಗ್ತಿಲ್ಲ. ಅವ್ರ ವಿಷಯ ಬಿಡಿ ಪ್ರಧಾನ್, ನಾವು ನಮ್ಮ ವಿಷಯ ಮಾತಾಡೋಣ. ನೀವು ಕಾಫಿ ತಗೊಳ್ಳಿ. ನಮಸ್ಕಾರ ಸರ್. ನೀನಿಂದ ಇರು. ನೋಡು, ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೀನಿ. ಹೇಳಿ ಸರ್. ಒಂದೇ ಬಾಂಬ್ ಅಷ್ಟೇ. ತೇಜಸ್ವಿನಿ, ಆದಿತ್ಯ, ಪ್ರಧಾನ್ 3 ಜನ ಚಿತ್ರ ಆಗಬೇಕು. ಆ ಥರ ಪ್ಲಾನ್ ಮಾಡಿದ್ದೀನಿ. ಯಾಕೆ ಸಾಧ್ಯ ಸರ್? ಪ್ರಧಾನ್ ಜೊತೆ ಆದಿತ್ಯ ಅವರು ಕಿತ್ತರು ಬರ್ದಾಗಿದ್ದಾರೆ. ಇನ್ನು ಆದಿತ್ಯ ತೇಜಮ್ಮ ಅಂತೂ ಬಲೆ ಜೋಡಿ ಇದ್ದಂಗಿದ್ದಾರೆ. ಯಾಕೆ ಅವರಿಬ್ರನ್ನ ಒಟ್ಟಿಗೆ ದೂರ ಮಾಡೋಕ್ಕಾಗುತ್ತೆ ಸರ್? ಅದಕ್ಕೆ ಕಣೋ ನನ್ನನ್ನು ಅನಿರುದ್ಧ ಅನ್ನೋದು. ನೋಡು, ಈ ಅನಿರುದ್ಧ ಪ್ಲಾನ್ ಮಾಡಿದ್ರೆ ಅವ್ರಿಗೆ ಎಷ್ಟೇ ಕಿತ್ತರು ಬರದೇ ಇರೋ ಹಾಗಿದ್ರು ಅವ್ರನ್ನ ಬೇರೆ ಮಾಡೋದು ನನ್ನ ಜಾಯಮಾನ. ನಾನು ಪ್ಲ್ಯಾನ್ ಮಾಡಿದೆ ಅಂದರೆ ಎಲ್ಲ ನೆಗೆದು ಬಿದ್ದರು ಅಂತಲೇ ಅರ್ಥ. ಯಾಕೆ ಸರ್? ನೋಡು, ಇದರಲ್ಲಿ ನಾನು ಪಿಕ್ಚರ್ಗೆ ಬರೋಲ್ಲ, ನನ್ನ ಪಾತ್ರನೂ ಇರೋಲ್ಲ, ನನ್ನ ಹೆಸರು ಇರೋಲ್ಲ. ಆದರೆ ಮಾಡೋದೆಲ್ಲ ನಾನೇ. ಹೌದಾ ಸರ್? ಈಗ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದೀನಿ. ಈಗ ನೀನೊಂದು ಕೆಲಸ ಮಾಡಬೇಕು. ಹೇಳಿ ಸರ್. ಆ ತೇಜಸ್ವಿನಿ ಮೇಲೆ ಸೇಡ್ ತೀರ್ಸ್ಕೋಬೇಕಾದ್ರೆ ನಾನು ಏನು ಮಾಡೋಕ್ಕೂ ಸಿದ್ಧ. 2 ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಆಗಬೇಕು. ಇನ್ವಿಟೇಷನ್ ಕಾರ್ಡಾ ಸರ್? ತೇಜಸ್ವಿನಿಗೆ ಒಂದು ಇನ್ವಿಟೇಷನ್ ಮಾಡಿಸು. ಇಷ್ಟು ವರ್ಷ ಈ ಫೀಲ್ಡಲ್ಲಿ ಅವಳು ಕಡ್ದು ಕಟ್ಟೆ ಹಾಕಿರೋದಕ್ಕೆ ಸನ್ಮಾನ ಅಂತ. ಯಾವುದೋ ಒಂದು ಮಹಿಳಾ ಸಂಘದ ಹೆಸರು ಹಾಕಿಸಿ 4 ಜನ ಮಹಿಳಾ ಮಣಿಗಳ ಕೈಲಿ ಇನ್ವಿಟೇಷನ್ ಕೊಟ್ಟು ಕರೆಯೋಕೆ ಕಳಿಸು. ಹಾಗೆ ಸನ್ಮಾನ್ಯ ಪ್ರಧಾನ್ ಅವ್ರ ಹೆಸರಲ್ಲಿ ಇನ್ನೊಂದು ಇನ್ವಿಟೇಷನ್ ಮಾಡಿಸು. ಯಾವುದೋ ಒಂದು ಅನಾಥಾಶ್ರಮದ ಹೆಸರು ಹಾಕಿ ಅನಾಥಾಶ್ರಮದಲ್ಲಿ ಪ್ರಧಾನ್ ಉಪನ್ಯಾಸ ನೀಡಬೇಕು ಅಂತ ಹಾಕ್ಸು. ಅದೇ ಮಹಿಳಾ ಮಣಿಗಳ ಕೈಲಿ ಪ್ರಧಾನ್ನು ಕರೆಯೋಕೆ ಕಳಿಸು. ಸರಿ ಸರ್. ಕಾರ್ಡ್ಗಳು ನಿಜಕ್ಕೆ ತಲೆ ಮೇಲೆ ಹೊಡೆದಾಗಿರ್ಬೇಕು. ಖಂಡಿತ ಸರ್. ದುಡ್ಡು ಎಷ್ಟು ಬೇಕಾದರೂ ಖರ್ಚಾಗಲಿ, ಏನಿರೋದಂಗೆ ಸೇಡ್ ತೀರಿಸ್ಕೊಳ್ಳೋದು ಮುಖ್ಯ. ಹೋಗು, ಕೆಲಸ ಶುರು ಮಾಡ್ಕೊ. ಸರಿ ಸರ್.